ಒಂದು ಡೌಟು. ಹೋಗ್ ಮಲ್ಕೋ ಅನ್ನಲ್ಲ. ಪ್ಲೀಸ್ ಇದೊಂದು ಡೌಟ್ ಕ್ಲಿಯರ್ ಮಾಡ್ಬಿಡು, ಆಮೇಲೆ ಮಲ್ಕೋತೀನಿ. ಏನದು? ಅಲ್ಲ, ನಾನೇನಾದ್ರೂ ನಿನ್ ಹಿಂದೆ ಬಂದಿದ್ನಾ? ನೆನ್ನೆ ಅದ ಹಾವು ಬಂದಿತ್ತಂತೆ, ಅದಕ್ಕೆ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಆ ಟೆನ್ಷನ್ ದೂರ ಆಗ್ಲಿ ಅಂತ ಅವ್ರಿಬ್ಬರನ್ನ ಹನಿಮೂನ್ ಕಳಿಸ್ತಾ ಇದ್ದಾರೆ. ಹಾವ? ಹಾ, ಅದೇನೋ ಹಾವಿನ ಬಣ್ಣದ ಬಗ್ಗೆ ಮಾತಾಡ್ತಿದ್ರು. ಕೆಂಪು ಬಣ್ಣದ ಹಾವು. ಶಿವಾನಿ, ಎಲ್ಲಿಗೆ ಹೋಗಿದ್ದೆ ನೀನು? ರೂಮಲ್ಲೇ ಇದ್ನಲ್ಲ. ಸುಳ್ಳು ಹೇಳ್ಬೇಡ. ನಾನು ಎಲ್ಲಾ ಕಡೆ ಹುಡುಕ್ದೆ, ನಿನ್ ಮನೇಲೇ ಇರಲಿಲ್ಲ. ಅಲ್ಲಿ ಅಮ್ಮ ಅಜ್ಜಿ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ಹೇಗೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದೆ. ಹೌದಾ? ನಾನು ನಿಂಗೆ ಪ್ರಶ್ನೆ ಕೇಳಿದೆ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೋ ಹೋಗಿದ್ದೆ ಬಿಡು. ಅದೇ ಎಲ್ಲಿ? ಎಲ್ಲ ಹೋದ್ರು ನಿನ್ಗೆ ಹೇಳೇ ಹೋಗ್ಬೇಕಾ? ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ಬೇಡ ತ್ರಿಶೂಲ್. ದೇವ್ರೇ. ಶಿವಾನಿ, ಏನಾಯ್ತು ನಿನಗೆ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಮನೆ ಸುತ್ತಮುತ್ತ ಅದ್ಯಾವುದೋ ಹಾವು ಓಡಾಡ್ತಾ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಟೆನ್ಷನ್ ಆಗಿದ್ಯಾ? ಇಲ್ಲಿ ನೋಡಿಲಿ, ನೀನು ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಿನ್ ಜೊತೆಗೆ ನಾನಿದ್ದೀನಿ. ಯಾವ ಹಾವು ನಿನ್ನ ಹತ್ರ ಸುಳಿದಿರೋ ತರ ನಾನು ನೋಡ್ಕೋತೀನಿ. ನೀನಾ? ಯಾಕೆ ಡೌಟಾ? ನಾವು ಗೊತ್ತಲ್ಲ. ಸುಮ್ನೆ ಹೋಗಿ ಮಲ್ಕೋ ತ್ರಿಶೂಲ್. ದೇವ್ರೆ, ಏನ್ ಮಾಡೋದು ಇವಳಿಗೆ? ನಾನು ಇವಳನ್ನ ಮಾತಾಡ್ಸಿದ್ರು ಕೋಪ ಮಾಡ್ಕೋತಾಳೆ, ಸಮಾಧಾನ ಮಾಡಿದ್ರು ಕೋಪ ಮಾಡ್ಕೋತಾಳೆ, ಜೋಕ್ ಮಾಡಿದ್ರು ಕೋಪ ಮಾಡ್ಕೋತಾಳೆ. ಅಲ್ಲ ಶಿವಾನಿ, ನೀನು ಚಿಕ್ಕ ವಯಸ್ಸಲ್ಲಿ ಅನ್ನದ ಬದಲು ಏನಾದ್ರು ಕೆಂಡ ತಿಂತಾ ಇದ್ಯಾ? ಅಲ್ಲ, ಜನರಲ್ ನಾಲೆಜ್ ಕೇಳಿದೆ ಅಷ್ಟೇ. ನಾನು ಹೊರಗಡೆ ಹೋಗಿದ್ದು ಶಿವಾನಿ ಹಿಂದೆನಾ? ನಂಗೇನು ಗೊತ್ತಾಗ್ತಿಲ್ವಲ್ಲ. ಶಿವಾನಿನ ಕೇಳ್ಬಿಡ್ಲ? ಶಿವಾನಿ, ನನಗೊಂದು ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಒಂದು ಡೌಟು. ಹೋಗ್ ಮಲ್ಕೋ ಅನ್ನಲ್ಲ. ಪ್ಲೀಸ್ ಇದೊಂದು ಡೌಟ್ ಕ್ಲಿಯರ್ ಮಾಡ್ಬಿಡು, ಆಮೇಲೆ ಮಲ್ಕೋತೀನಿ. ಏನದು? ಅಲ್ಲ, ನಾನೇನಾದ್ರೂ ನಿನ್ ಹಿಂದೆ ಬಂದಿದ್ನಾ? ಹಲೋ, ಮಾಹಿತಿ ಕೊಟ್ರೆ ಸಾಕು, ಈ ಲುಕ್ ಎಲ್ಲ ಬೇಡ. ಇಲ್ಲ, ಬಂದಿಲ್ಲ. ಉಪಯುಕ್ತಕಾರಿ ಮಾಹಿತಿಗಾಗಿ ಧನ್ಯವಾದಗಳು. ಈ ಪುಸ್ತಕ ನಮ್ಮಲ್ಲೇ ಉಳಿ. ನಾನ್ ಶಿವಾನಿ ಹಿಂದೆನೂ ಹೋಗಿಲ್ಲ ಅಂದ್ಮೇಲೆ ಇನ್ನೆಲ್ಲಿ ಹೋಗಿದ್ದ ಗೊತ್ತಾಗ್ತಾನೆ ಇಲ್ವಲ್ಲ. ಇವನಿಗೆ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ. ಹೇಳ್ಕೊಳಕ್ಕೂ ಆಗಲ್ಲ. ನನ್ನ ಆದಿಶೇಷ ನನ್ನ ಕೈಗೆ ಸಿಕ್ತ ಅನ್ನೋಷ್ಟರಲ್ಲಿ ಮಾಯ ಆಗೋದ. ಅವನನ್ನ ಒಂದ್ಸತಿ ನೋಡಕ್ಕೂ ಆಗ್ಲಿಲ್ವಲ್ಲ. ಛೇ, ಪರಮೇಶ್ವರ, ಯಾಕೆ ಹೀಗೆಲ್ಲ ಆಗ್ತದೆ? ಗುಡ್ ಮಾರ್ನಿಂಗ್ ಶಿವಾನಿ ಅವರೇ. ಏನು ಬೆಳಗ್ಗೆ ನನ್ನನ್ನು ನೋಡ್ಕೊಂಡ್ ಬಂದಿದ್ದೀರಾ? ಅದು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ನಿನ್ನೆ ರಾತ್ರಿ ನೀವ್ ಎಲ್ಲಾದ್ರೂ ಹೊರಗಡೆ ಹೋಗಿದ್ರಾ? ರಾತ್ರಿನಾ? ಇಲ್ವಲ್ಲ, ಮನೇಲೇ ಇದ್ದೆ. ಮನೇಲೇ ಇದ್ರಿ ಅಂತ ಗೊತ್ತು. ಇಲ್ಲಿಂದ ಎಲ್ಲಾದ್ರೂ ಹೊರಗಡೆ ಹೋಗಿದ್ರಾ ಅಂತ? ಇಲ್ಲ ಶಿವಾನಿ ಅವರೇ, ನಾನು ಮನೇಲೇ ಇದ್ದೆ, ಎಲ್ಲೂ ಹೋಗಿಲ್ಲ. ನೀವ್ ಹೋಗಿರ್ತೀರ ತ್ರಿವಿಕ್ರಮ್, ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ. ಎಷ್ಟು ನೆನ್ಪು ಮಾಡ್ಕೊಂಡ್ರು ಅಷ್ಟೇ, ನಾನು ಎಲ್ಲಿಗೂ ಹೋಗಿಲ್ಲ. ತ್ರಿವಿಕ್ರಮ್, ನೀವು ಹೋಗಿದ್ದೀರಾ? ಅದೇ ರಾತ್ರಿ ಇಲ್ಲಿಂದ ಹೊರಟ್ರಿ, ಆಮೇಲೆ ಕಾಡಿನ ದಾರಿಲಿ ಹೋದ್ರಿ, ಅಲ್ಲಿಂದ ನೀವು ತ್ರಿವಿಕ್ರಮ್ ಯಾಕೆ ನಗ್ತಾ ಇದ್ದೀರಾ? ನಗ್ದೆ ಇನ್ನೇನ್ ಮಾಡ್ಲಿ ಶಿವಾನಿ ಅವರೇ? ನಾನು ಎಲ್ಲೂ ಹೋಗಿಲ್ಲ ಅಂತ ಹೇಳಿದ್ರು ನೀವೇ ಮಾತಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಾ. ಇನ್ನೇನ್ ಮಾಡ್ಲಿ? ನನ್ ಮಾತಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದಲ್ಲ ತ್ರಿವಿಕ್ರಮ್, ನೀವ್ ನಿಜವಾಗ್ಲೂ ಹೊರಗಡೆ ಹೋಗಿದ್ರಿ. ಯಾಕೆ ಮರ್ತೋಗಿದ್ದೀರಾ? ನೆನಪು ಮಾಡ್ಕೊಳ್ಳಿ, ಒಂದ್ಸತಿ ನೆನಪು ಮಾಡ್ಕೊಳ್ಳಿ. ಶಿವಾನಿ ಅವರೇ, ಆರ್ ಯು ಫೈನ್? ಇಸ್ ಎವ್ರಿಥಿಂಗ್ ಓಕೆ? ಹಾ, ನೈಟ್ ಸರಿಯಾಗಿ ನಿದ್ದೆ ಮಾಡಿದ್ರಾ? ಮಾಡ್ದೆ. ನನ್ನ ಹತ್ರ ಆಗಿದ್ದಕ್ಕೆ ಓಕೆ, ಬೇರೆ ಹತ್ರ ಕೇಳಕ್ ಹೋಗ್ಬೇಡಿ. ಏನಕ್ಕಂದ್ರೆ ನಿಮ್ಗೇನೋ ಆಗಿದೆ ಅಂತ ಮಾತಾಡ್ಕೋತಾರೆ. ಅಲ್ಲ ತ್ರಿವಿಕ್ರಮ್, ಅದು ನೀವು. ಶಿವಾನಿ ಅವರೇ, ನಿನ್ನೆ ನೈಟ್ ಮನೆಯಿಂದ ಹೊರಗಡೆ ಹೋದವ್ರು ನೀವು. ಮನೇಲೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ರು, ಅವ್ರ ಜೊತೆ ನಾನು ಇದ್ದೆ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ಮಾಮ್ನೆ ಕೇಳೋಣ ಬನ್ನಿ. ಶಿವಾನಿ ಅವರೇ,
ಬನ್ನಿ ಮಾಮ್ನ ಕೇಳೋಣ. ಇಲ್ಲ ಪರವಾಗಿಲ್ಲ, ಬೇಡ. ಇವಾಗ್ಲಾದ್ರೂ ಗೊತ್ತಾಯ್ತಾ ಯಾರು ಮರ್ತೋಗಿರೋದು ಅಂತ? ಸರಿ. ತ್ರಿವಿಕ್ರಮ್ ಮನೇಲೇ ಇದ್ನ? ಹಾಗಾದ್ರೆ ನನಗೆ ಕಾಣಿಸಿದ್ ಯಾರು? ಅದು ನನ್ನ ಆದಿಶೇಷನೇ ತಾನೆ? ಅಲ್ಲ ರೀ, ಇದ್ದಕ್ಕಿದ್ದ ಹಾಗೆ ಯಾರಿಗೂ ಹೇಳ್ದೆ ಕೇಳ್ದೆ ಕಾಶಿಗೆ ಹೋಗೋ ಅಂತದ್ ಏನಿತ್ತು? ಇಷ್ಟ ದಿನ ಅಲ್ಲಿದ್ರಲ್ಲ, ಒಂದಿನಾದ್ರೂ ನಾವ್ ನೆನ್ಪಾದ್ವಾ? ಆಯ್ತು ದಮಯಂತಿ, ಆದ್ರೆ ಕೆಲಸ ಜಾಸ್ತಿ ಇತ್ತು. ಎಲ್ರು ಕಾಶಿಗೆ ದೇವ್ರ ಧ್ಯಾನಕ್ಕೆ ಮನ್ಶಾಂತಿಗೆ ಅಂತ ಹೋಗ್ತಾರೆ, ನೀವು ಕೆಲ್ಸ ಇತ್ತು ಅಂತ ಹೇಳ್ತಾ ಇದ್ದೀರಾ? ಕೆಲಸ ಅಂದ್ರೆ ನಂದು ಅದೇ ಕಣೆ, ಪೂಜೆ ಹೋಮ. ತ್ರಿಶೂಲ್ ಶಿವಾನಿಗೆ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿದ್ದ ಅಂತ ನೀವ್ ಬೇಜಾರ್ ಮಾಡ್ಕೊಂಡು ಹೋಗಿತ್ತಾನೆ. ನೀವೇನೋ ಹೋಗ್ಬಿಟ್ರಿ, ಆದ್ರೆ ಇಲ್ಲಿ ನಾವ್ ಎಷ್ಟು ಕಷ್ಟಪಟ್ವಿ ಗೊತ್ತಾ? ಯಾಕೆ, ಏನಾಯ್ತು? ಶಿವಾನಿ ಮನೆ ಬಿಟ್ಟು ಹೋಗಿದ್ಲು, ನಿಮ್ಗೆ ಗೊತ್ತಲ್ವಾ? ಅವಳು ಮನೆಗೆ ಬರಕ್ ಸುಲಭವಾಗಿ ಒಪ್ಕೊಂಡ್ಲಾ? ಕಷ್ಟಪಟ್ಟು ಒಪ್ಸಿದ್ವಿ. ಅವಳನ್ನ ಕರ್ಕೊಂಡ್ ಬರೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ಅಂತೂ ಬಂದ್ಲಲ್ಲ ಬಿಡು. ಬರೋದೇನೋ ಬಂದ್ಲು, ಆದ್ರೂ ಅವ್ರಿಬ್ರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೇ ಇರ್ಲಿಲ್ಲ. ಅವರಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಏನೋ ಸದ್ಯ ಇಷ್ಟಕ್ಕೆ ಮುಗೀತಲ್ಲ, ಡೈವರ್ಸ್ ಅಂತ ಎಲ್ಲ ಹೋಗ್ಬಿಡುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು. ನಮ್ ಪುಣ್ಯ ಅದೊಂದಾಗ್ಲಿಲ್ಲ. ಈಗ ನಾನು ಬಂದಿದ್ದೀನಲ್ಲ ದಮಯಂತಿ, ಇಬ್ರು ಸಂತೋಷವಾಗಿರ್ಬೇಕು, ಹಾಗೆ ನೋಡ್ಕೋತೀನಿ. ಸರಿ ರೀ. ವಾಸುಕಿ, ಇಲ್ಲಿಂದ ಹೋಗು. ನಿನ್ನ ಆದಿಶೇಷ ನಿನಗ್ ಸಿಗ್ತಾನೆ ಅಂತ ಹೇಳಿ ಕಳಿಸ್ದೆ, ಆದ್ರೆ ಅಲ್ಲಿಗೆ ಹೋದ್ರೆ ಆಗಿದ್ದೆ ಬೇರೆ. ಆದಿಶೇಷ ನನ್ನ ಕಡೆ ತಿರುಗು ನೋಡ್ಲಿಲ್ಲ. ನಾನು ಅವನನ್ನ ಹಿಂಬಾಲಿಸ್ಕೊಂಡೇ ಹೋದೆ. ಅವನು ನನ್ನ ಜೊತೆಗೆ ಇದ್ದ ಅಂತ ನನ್ಗನ್ನಿಸ್ತಾ ಇದೆ, ಆದ್ರೆ ವಾಸ್ತವದಲ್ಲಿ ಅವನ ಜೊತೆಗಿಲ್ಲ. ನನ್ನ ಬದುಕಲ್ಲಿ ಹೊಸದೇನೋ ಮಾಯೆ ಶುರುವಾಗಿದೆ. ಆದಿಶೇಷನೇ ಯಾರು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನನ್ನ ಬಾಯಲ್ಲಿ ಯಾಕಿಂತ ಮಾತು ಬರ್ತಿದೆ ಅಂತನಾ? ವಾಸುಕಿ ಹೇಳ್ದಾಗೆ ಅಲ್ಲಿ ಆದಿಶೇಷ ಬಂದಿದ್ದು ನಿಜ, ನಾನು ಅವನನ್ನ ಹಿಂಬಾಲಿಸ್ಕೊಂಡು ಹೋಗಿದ್ದು ನಿಜ. ಆದ್ರೆ ವಾಪಸ್ ಮನೆಗೆ ಬಂದ್ಮೇಲೆ ತ್ರಿವಿಕ್ರಮ್ ಮನೆಯಲ್ಲೇ ಇದ್ದ. ಅವನನ್ನ ಕೇಳಿದಾಗ ಅವನೆಲ್ಲೋ ಹೊರಗಡೆ ಹೋಗೇ ಇಲ್ಲ ಅಂತ ಹೇಳ್ದ. ತ್ರಿವಿಕ್ರಮ್ ಮಾತು ಸುಳ್ಳು ಅಂತ ನನಗನ್ಸ್ತಿಲ್ಲ. ಹಾಗಾದ್ರೆ ಮನೆಯಿಂದ ಹೊರಗಡೆ ಹೋಗಿದ್ ಯಾರು? ಉತ್ತರ ಕೊಡು ಪರಮೇಶ್ವರ. ನನ್ನ ಮನ್ಸು ಮತ್ತೆ ಗೊಂದಲದ ಗೂಡಾಯ್ತು ಅಂತ ನನ್ಗನ್ಸ್ತಾ ಇದೆ. ಒಂದ್ ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ತ್ರಿವಿಕ್ರಮ್ ನಿಜವಾಗ್ಲೂ ನನ್ನ ಆದಿಶೇಷ ಅಲ್ವಾ? ಕ್ಷಮಿಸು ನನ್ನನ್ನ, ನಾನು ಈ ರೀತಿ ಅನುಮಾನ ಪಡಬಾರ್ದು. ಆದ್ರೆ ನನ್ನ ಜೀವನದಲ್ಲಿ ನಡೀತಿರೋ ಘಟನೆಗಳನ್ನ ನೋಡಿದ್ರೆ ಇಂಥ ಪ್ರಶ್ನೆ ಹುಟ್ಟೋದು ಸಹಜ. ನನ್ನ ಆದಿಶೇಷನ್ಗೋಸ್ಕರ ಕಾದು ಕಾದು ಸೋತ್ ಹೋಗಿದ್ದೀನಿ ನಾನು. ಇಷ್ಟು ದಿನಗಳಾದ್ರೂ ತ್ರಿವಿಕ್ರಮ್ನಲ್ಲಿ ಆದಿಶೇಷನ ಒಂದು ಗುಣನೂ ಕಾಣಿಸ್ಲಿಲ್ಲ. ಇನ್ನು ಎಷ್ಟು ದಿನಗಳು ಕಾಯ್ಬೇಕು ನಾನು? ಒಂದೊಂದ್ಸತಿ ನಾನು ಯಾರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅನ್ನಿಸ್ಬಿಡುತ್ತೆ. ಜಾಸ್ತಿ ಯೋಚನೆ ಮಾಡಿದ್ರೆ ನನ್ನ ಮನ್ಸಲ್ಲಿ ಮೂಡೋದು ಒಂದೇ ಪ್ರಶ್ನೆ, ನನ್ನ ಆದಿಶೇಷ ಯಾರು? ಉತ್ತರ ಕೊಡು ಪರಮೇಶ್ವರ, ನನ್ನ ಆದಿಶೇಷ ಯಾರು? शिवं भव हरं हरं शिवं शिवं भव हरं हरं शिवं शिवं भव हरं हरं शिवं शिवं भव हरं हरं नमामीश्वरं प्राणेश्वरं पञ्चभूतेश्वरम् अनादीश्वरम् आदीश्वरं सर्वकालेश्वरम् शिवं शिवं भव हरं हरं 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 शिवं शिवं भव हरं हरं. ನೀನಾ? ನಾನೇ. ನೀ ಇಲ್ಲಿಗೆ ಯಾಕೆ ಬಂದೆ? ನಾನು ಇಲ್ಲಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ಯಾರು ಹೇಳ್ಬೇಕಾಗಿಲ್ಲ. ನೀನು ಎಲ್ಲೇ ಹೋದ್ರೂ ನನ್ನ ಮನಸ್ಸಿಗೆ GPS ತರ ಒಂದು ಸಿಗ್ನಲ್ ಬಂದ್ಬಿಡತ್ತೆ. ನಾನು ಸೀದಾ ಬಂದ್ರೆ ಸಾಕು, ನೀನು ಅಲ್ಲೇ ಇರ್ತೀಯ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಕೇಳ್ದೆ ನೀನು ಕಳೆದೋಗ್ಬಿಟ್ರೆ ಸುಮ್ಮನೆ ಇರಕ್ಕಾಗತ್ತಾ? ಅದಕ್ಕೆ ನೀನು ಹುಡ್ಕೊಂಬಂದೆ. ಕಳೆದು ಹೋಗೋಕೆ ನಾನೇನ್ ಚಿಕ್ಕ ಮಗುನಾ? ಚಿಕ್ಕ ಮಕ್ಕಳಿಗಾದ್ರೂ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಅಲ್ಲ ಶಿವಾನಿ,
ನೆನ್ನೆ ರಾತ್ರಿ ಹಾವು ಬಂತು ಅಂತ ಮನೇಲೆಲ್ಲ ಭಯ ಪಟ್ಕೊಂಡಿದ್ದಾರೆ. ನೀನು ಇವಾಗ ಹೇಳ್ದೆ ಕೇಳ್ದೆ ಎಲ್ಲೆಲ್ಲೋ ಬಂದ್ಬಿಟ್ರೆ ಹೆಂಗೆ? ಅದಕ್ಕೆ ಸೆಕ್ಯೂರಿಟಿ ಥರ ನಾನು ಹಿಂದೆ ಬಂದಿದ್ದೀನಿ. ನನಗೆ ಹಾವು ಅಂದ್ರೆ ಭಯ ಅಂತ ನಿನಗೆ ಹೇಳಿದಿನ? ಹೇಳಿಲ್ಲ. ಅದಕ್ಕೆ ಯಾಕೆ ಬುಸ್ಕೊಡ್ತೀಯಾ? ಸರಿ, ನೀನು ದೇವ್ರ ಹತ್ರ ಏನು ಬೇಕೋ ಬೇಡ್ಕೋ, ನಾನೇನು ಡಿಸ್ಟರ್ಬ್ ಮಾಡೋದಿಲ್ಲ, ದೂರ ನಿಂತಿರ್ತೀನಿ. ಏನು ಬೇಕಾಗಲ್ಲ, ನೀನು ಮೊದಲು ಇಲ್ಲಿಂದ ಹೋಗು. ನನಗೇನು ಆಗೋದಿಲ್ಲ, ನಾನು ಆರಾಮಾಗೆ ಬರ್ತೀನಿ. ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ಬೇಕಾಗಿಲ್ಲ. ಯಾಕೆ? ಯಾಕಂದ್ರೆ ನಮ್ಮಿಬ್ರಿಗೂ ಡೈವರ್ಸಾ? ಡೈವರ್ಸ್ ಆಗ್ತಿರ್ಬೋದು, ಆದ್ರೆ ನಿನ್ನ ಮೇಲಿರೋ ಪ್ರೀತಿ ಒಂಚೂರು ಕಮ್ಮಿ ಆಗಿಲ್ಲ ಶಿವಾನಿ. ನಮ್ಮ ಮೊಬೈಲ್ ಫೋನ್ ಎಷ್ಟೇ ಚೇಂಜ್ ಮಾಡಿದ್ರು ಹಳೆ ಹುಡುಗಿ ಹೆಸರೇ ಪಾಸ್ವರ್ಡ್ ಆಗಿರುತ್ತಲ್ಲ, ಹಂಗೆ ನಾವಿಬ್ರು ಲೀಗಲಿ ದೂರ ಆಗೋ ತನಕ ನಿನ್ನನ್ನು ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಶಿವಾನಿ. ಅಲ್ಲಿರ್ತೀನಿ, ಬಾ. ನೋಡು ನೋಡು, ನಾನು ಎಷ್ಟೇ ಬೇಡ ಬೇಡ ಅಂದ್ರು ತ್ರಿಶೂಲ್ ನನ್ನ ಹಿಂದೆನೆ ಬರ್ತಾನೆ. ಕೆಲವೊಂದ್ಸತಿ ನನ್ನ ಮನ್ಸು ಕೂಡ ಇವನ್ ಕಡೆಗೆ ಗೊತ್ತಿಲ್ಲದೆ ವಾಲ್ ಬಿಡುತ್ತೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ತ್ರಿವಿಕ್ರಮ್ ಆದಿಶೇಷ ಆದ್ರೂ ಅವ್ನ್ ಬೇಕು ಅಂತ ನನಗೆ ಅನಿಸ್ತಾನೆ ಇಲ್ಲ. ತ್ರಿಶೂಲ್ಗೂ ನನಗೂ ಏನ್ ಸಂಬಂಧ? ಇಲ್ಲ, ನಾನು ಒಂದ್ಸತಿ ತ್ರಿಶೂಲ್ನ ನಾಗಬನ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡ್ಲೇಬೇಕು. ಅದೇ ಸರಿ. ದಮಯಂತಿ, ತ್ರಿಶೂಲು ಶಿವಾನಿನ ಆಚೆ ಎಲ್ಲಾದ್ರೂ ಕಳ್ಸಿದ್ರಾ? ಇಲ್ಲ ರೀ. ಅದೇ ನೀವು ಮಾಡಿರೋ ತಪ್ಪು. ತಪ್ಪ? ಅರ್ಥ ಆಗ್ಲಿಲ್ಲ. ಹೊಸದಾಗಿ ಮದುವೆ ಆಗಿರೋರ್ನ ಏಕಾಂತದಲ್ಲಿರಕ್ ಬಿಡದೆ ಮನೇಲಿ ಕಟ್ಟಾಕೊಂಡಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಬೆಳೆಯುತ್ತೆ? ಅಂದ್ರೆ ಅವರಿಬ್ಬರನ್ನ ಹನಿಮೂನ್ ಕಳಿಸ್ಬೇಕು. ಹನಿಮೂನ? ಏನ್ ಬಾಬುಜಿ ಹನಿಮೂನ್ ಬಗ್ಗೆ ಮಾತಾಡ್ತಿದ್ರ? ಅಲ್ಲ, ನಾನು ತನಿಷ ಏನಾದ್ರ ಬಗ್ಗೆ ಕೇಳಲೇ ಇಲ್ಲ. ಆದ್ರೂ ನಮ್ಮ ಮನಸ್ಸಿನ ಆಸೆಯನ್ನ ನೀವೇ ತಿಳ್ಕೊಂಡು ಕಳಿಸ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್. ಬಾಬುಜಿ, ಯಾವ ಫ್ಲೈಟು? 2 ಕತ್ತೆ ವಯಸ್ಸಾಗಿದೆ, ಈಗ ಹನಿಮೂನ್ ಮಾಡ್ಕೋಬೇಕನ್ನ ನೀನು? ಬಾಬುಜಿ, ಮತ್ತಿನ್ಯಾರಿಗೆ? ತ್ರಿಶೂಲ್ ಮತ್ತೆ ಶಿವಾನಿಗೆ. ದಿಗ್ವಿಜಯ, ನೀನ್ ಹೇಳೋದು ಸರಿಯಾಗಿದೆ. ಅವರಿಬ್ಬರನ್ನು ಕಾಲ ಕಳೆಯೋದಕ್ಕೆ ಬಿಡ್ಬೇಕು. 4 ದಿವಸದಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋತಾರೆ. ಹನಿಮೂನ್ ಅಂತ ಪ್ಲಾನ್ ಮಾಡ್ತಿದ್ದೀರಲ್ಲ, ಹೌದು, ಪ್ಲೇಸ್ ಯಾವುದು? ಹೌದು, ಎಲ್ಲಿ ಕಳ್ಸೋದ್ರಿ? ಅದಕ್ಕೆ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಇದನ್ನಲ್ಲ ತ್ರಿವಿಕ್ರಮ, ಅವ್ನು ಹೇಳ್ತಾನೆ ಬಿಡು. ಡ್ಯಾಡ್, ನನ್ನ ಬಗ್ಗೆ ಏನೋ ಮಾತಾಡ್ತಿದ್ದೀರಾ? ಅದು ಹನಿಮೂನ್ಗೆ ಪ್ಲಾನ್ ನಡೀತಿದ್ಯಪ್ಪ. ಅದಕ್ಕೆ ಸ್ವಲ್ಪ ನಿನ್ನ ಸಲಹೆ ಸೂಚನೆ ಬೇಕಾಗಿತ್ತು. ಯಾರು ಹನಿಮೂನ್ ಡ್ಯಾಡ್? ತ್ರಿಶೂಲ್ ಶಿವಾನಿನ ಕಳ್ಸೋದಕ್ಕೆ ಒಂದು ಒಳ್ಳೆ ಜಾಗ ಬೇಕಿತ್ತು ಕಣೋ. ಸಜೆಸ್ಟ್ ಮಾಡೋದಕ್ಕೆ ನೀನೇ ಕರೆಕ್ಟ್. ಒಳ್ಳೆ ಜಾಗ ಹುಡುಕಿ ಬೇಗ ಹೇಳು. ಡಿವೋರ್ಸ್ ಆಗ್ತಿರೋರಿಗೆ ಹನಿಮೂನ್? ಯಾಕೋ, ಏನಾಯ್ತು? ಏನು ಮಾತಾಡ್ತಾನೆ ಇಲ್ಲ? ಡ್ಯಾಡ್, ಹನಿಮೂನ್ ಎಲ್ಲ ಯಾಕೆ, ಇಲ್ಲೇ ಇರ್ತಾರೆ ಬಿಡಿ. ನವ ದಂಪತಿಗಳು ಕಣ ಅವರು. ಇಬ್ಬರನ್ನು ಒಂಟಿ ಆಗ್ಬಿಟ್ರೇನೆ ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗೋದು. ಆಗ್ಲೇ ಸಂಸಾರ ಗಟ್ಟಿ ಆಗೋದು. ನಿನ್ಗಿದೆಲ್ಲ ಅರ್ಥ ಆಗಲ್ಲ, ಹೇಳ್ದಷ್ಟು ಮಾಡು. ಒಳ್ಳೆ ಜಾಗನ ಬೇಗ ಹುಡುಕಿ ಹೇಳು. ಸರಿ ಡ್ಯಾಡ್. ಏನಾಯ್ತು? ತುಂಬಾ ಕೋಪದಲ್ಲಿರೋ ಹಾಗಿದೆ. ಮನೆಯವರೆಲ್ಲ ಸೇರಿ ನನ್ನ ಆಸೆ ಕೊಳ್ಳಿಡ್ತಾ ಇದಾರೆ. ಅದು ಕೋಪ ಬರ್ದೆ ಇನ್ನೇನ್ ಬರುತ್ತೆ? ಏನಾಯ್ತು ಇವಾಗ? ಮನೆಯವರೆಲ್ಲ ನಿನ್ ಪರವಾಗೆ ಇದ್ರಲ್ವಾ? ಎಲ್ಲರಿಗೂ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಬರೋ ಹಾಗೆ ಮಾಡ್ಕೊಂಡಿದ್ದೆ. ಆದ್ರೆ ಡ್ಯಾಡ್ ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ಅವ್ರು ಯಾವಾಗ ಬಂದ್ರು? ನಿನ್ನೆ ರಾತ್ರಿ ಬಂದ್ರು. ಬಂದ ತಕ್ಷಣ ದೂರ ಆಗ್ತಿರೋ ಶಿವಾನಿ ತ್ರಿಶೂಲ ಒಂದ್ ಮಾಡ್ತಾ ಇದಾರೆ. ಅವ್ರಿಗೆ ಶಿವಾನಿ ತ್ರಿಶೂಲ್ ವಿಚ್ಛೇದನದ ವಿಷಯ ಗೊತ್ತಿದ್ಯಾ? ಸದ್ಯ ಗೊತ್ತಿಲ್ಲ, ಬಟ್ ಆ ಲಾಯರ್ ಡ್ಯಾಡ್ ಫ್ರೆಂಡ್. ಯಾವಾಗ ಬೇಕಾದ್ರೂ ಡ್ಯಾಡಿಗೆ ವಿಷಯ ತಲುಪಿಸ್ಬೋದು. ಡ್ಯಾಡ್ಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಶಿವಾನಿ ತ್ರಿಶೂಲ್ ಇಬ್ಬರಿಗೂ ಬೈದು ಬುದ್ಧಿ ಹೇಳಿ ಇಬ್ಬರನ್ನು ಒಂದ್ ಮಾಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡ್ಬೇಡ, ತಪ್ಸಕ್ ನೋಡು. ಇಲ್ಲ,
ಎಲ್ಲ ಕೈ ಮೀರಿ ಹೋಗ್ತಾ ಇದೆ. ಅವರಿಬ್ರು ಕಣ್ ಮುಂದೆ ಇದ್ರೆ ಹೇಗಾದ್ರೂ ದೂರ ಮಾಡ್ಬೋದು. ಇಬ್ರು ಕಣ್ ಮುಂದೆನೇ ಇಲ್ಲ ಅಂದ್ರೆ ಹೇಗ್ ದೂರ ಮಾಡ್ತೀಯಾ? ಅವರಿಬ್ರು ಎಲ್ಲಿ ಹೋಗ್ತಾರೆ? ಇಲ್ಲೇ ತಾನೇ ಇರ್ತಾರೆ. ಇಲ್ಲ, ಡ್ಯಾಡ್ ಅವರಿಬ್ರು ಹನಿಮೂನ್ ಕಳಿಸ್ತಾ ಇದಾರೆ. ಏನು ಹನಿಮೂನ? ಏನ್ ಹೇಳ್ತಾ ಇದ್ಯಾ? ಹೌದು, ಡ್ಯಾಡ್ ಅವರಿಬ್ರು ಸ್ವಲ್ಪ ದಿನಕ್ಕೆ ಅಂತ ಹೊರಗಡೆ ಕಳಿಸ್ತಾ ಇದಾರೆ. ಬೇಡ ಅಂತ ಹೇಳಿದಕ್ಕೆ ಡ್ಯಾಡ್ ನನ್ ಮೇಲೆ ರೇಗಾಡ್ತಾರೆ. ಯಾಕೆ ಇದ್ದಕ್ಕಿದ್ದಾಗೆ ಈ ತರ ನಿರ್ಧಾರ? ಮನೇಲಿ ಯಾಕೋ ವಾತಾವರಣ ಸರಿ ಇಲ್ಲ. ನಿನ್ನೆ ಅದ ಹಾವು ಬಂದಿತ್ತಂತೆ, ಅದಕ್ಕೆ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಆ ಟೆನ್ಷನ್ ದೂರ ಆಗ್ಲಿ ಅಂತ ಅವ್ರಿಬ್ಬರನ್ನ ಹನಿಮೂನ್ ಕಳಿಸ್ತಾ ಇದ್ದಾರೆ. ಹಾವ? ಹಾ, ಅದೇನೋ ಹಾವಿನ ಬಣ್ಣದ ಬಗ್ಗೆ ಮಾತಾಡ್ತಿದ್ರು. ಕೆಂಪು ಬಣ್ಣದ ಹಾವು. ಕೆಂಪು ಬಣ್ಣದ? ಏನ್ ನೀನು ಅದನ್ನೇ ಕೇಳ್ತಾ ಇದೀಯಾ? ನಿಂಗೂ ಹಾವು ಅಂದ್ರೆ ಭಯನಾ? ನೀವ್ ಹಾವನ್ನ ನೋಡಿದ್ರ? ಅದ್ ಎಲ್ಲಿತ್ತು? ಯಾರು ನೋಡಿಲ್ಲ, ಬಟ್ ಅದ್ರ ಪೊರೆ ಸಿಕ್ತು. ಅದ್ರ ಬಗ್ಗೆನೇ ಮನೇಲಿ ಡಿಸ್ಕಷನ್ ಮಾಡ್ತಾ ಇದ್ರು. ಏನಾಯ್ತು? ಯಾಕೆ ಸಡನ್ ಸೈಲೆಂಟ್ ಆಗೋದೆ? ತ್ರಿಶೂಲ್ ಎಲ್ಲಿದ್ದಾನೆ? ಎಲ್ಲೋ ಹೊರಗಡೆ ಹೋಗಿದ್ದ. ಚೆಕ್ ಮಾಡ್ಲಾ? ರಾತ್ರಿ ಅವನನ್ನ ಗಮನಿಸಿದ್ಯಾ? ಅವ್ನ್ ಹೇಗಿದ್ದ? ಹೇಗಿದ್ದ ಅಂದ್ರೆ ಹಾಗೆ ಇದ್ದ. ಐ ಮೀನ್ ನಾರ್ಮಲ್ ಆಗೇ ಇದ್ದ. ಏನಾಯ್ತು? ಮಾತಾಡು ಮಾಯಾ. ಶಿವಾನಿ ತ್ರಿಶೂಲ್ ಹನಿಮೂನ್ ಬಗ್ಗೆ ಮಾತಾಡಿದಾಗ ನಾರ್ಮಲ್ ಆಗೇ ಇದ್ದೆ. ಇದ್ಯಾವುದೋ ಹಾವಿನ ಬಗ್ಗೆ ಮಾತಾಡಿದಾಗ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆ. ಎನಿ ಪ್ರಾಬ್ಲಮ್? ಇಲ್ಲ ಇಲ್ಲ, ಏನೂ ಇಲ್ಲ. ನಿಜ ಹೇಳು, ನನ್ನಿಂದೇನೋ ಮುಚ್ಚಿಡ್ತಿದ್ಯಾ ಅಲ್ವಾ? ಏನ್ ಮುಚ್ಚಿಡೋದು? ಏನೂ ಇಲ್ಲ. ಶಿವಾನಿ ತ್ರಿಶೂಲ್ ಹೊರಗಡೆ ಹೋದ್ರೆ ಅವ್ರು ಮತ್ತೆ ಒಂದಾಗ್ಬಿಡ್ತಾರೆ. ಅವ್ರಿಗೆ ಅಷ್ಟೊಂದು ಏಕಾಂತದ ಸಮಯ ಕೊಡಬಾರ್ದು. ಅದ್ ನನಗೂ ಗೊತ್ತು. ಅವ್ರಿಬ್ರನ್ನ ದೂರ ಮಾಡೋದಾದ್ರೂ ಹೇಗೆ? ಅದೇ ನಮ್ಮ ಮುಂದಿನ ಯೋಜನೆ. ಶಿವಾನಿ ತ್ರಿಶೂಲ್ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋ ಹಾಗಿಲ್ಲ. ಇಬ್ರು ಒಟ್ಟಿಗೆ ಕಾಲ ಕಳೆಯೋ ಹಾಗಿಲ್ಲ. ಅದನ್ನ ತಪ್ಸೋಕೆ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಬಹಳ ಡಿಸ್ಕಷನ್ ನಡೀತಾ ಇದೆ. ಏನ್ ವಿಷಯ? ಇನ್ನೇನು, ತ್ರಿಶೂಲ್ ಶಿವಾನಿ ಹನಿಮೂನ್ ಅಂದ್ರಲ್ಲ, ಸೊ ಅದೇ ಡಿಸ್ಕಷನ್ ನಡೀತದೆ. ಜಾಗ ಡಿಸೈಡ್ ಮಾಡಿದ್ರಾ? ಡ್ಯಾಡ್, ಊಟಿ, ಕೊಡೈಕನಲ್, ಗೋವಾ ಯಾವ ಸೆಲೆಕ್ಟ್ ಮಾಡ್ಕೋತಾರ ಅದು. ಓ, ಅವರೇ ಬಂದ್ರಲ್ಲ, ಅವ್ರನ್ನೇ ಕೇಳಿದ್ರಾಯ್ತು. ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಮನೆ ಮಗ ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತ್ ಬಿಟ್ಟಿದ್ದಾನೆ ಅಂತ ಮಾತಾಡ್ಕೊತಾ ಇದ್ವಿ. ಪಾಪ ಅವನ್ಗೆ ಹೆಂಡತಿನ ಪ್ರೀತಿಸೋಕೆ ಟೈಮ್ ಸಾಕಾಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಸೇರಿ ಟೈಮ್ ಕೊಡೋಣ ಅಂತ ಡಿಸೈಡ್ ಮಾಡಿದೀವಿ. ನೀವೇನ್ ಹೇಳ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ. ನೀವು ಮದುವೆ ಆದ್ಮೇಲೆ ಆಚೆ ಎಲ್ಲೂ ಹೋಗಿಲ್ಲ, ಅದಕ್ಕೆ ಹನಿಮೂನ್ಗೆ ಹೋಗಿ ಬನ್ನಿ. ಅಪ್ಪ ಅದು ಅಪ್ಪ ಬೇಡಪ್ಪ, ಸುಮ್ಮನೆ ಯಾಕದಲ್ಲ, ಪ್ಲೀಸ್ ಬೇಡಪ್ಪ. ಬಾಬುಜಿ ಬೇಡವಂತೆ. ಅವ್ರಿಗೆ ಬುಕ್ ಮಾಡ್ರಿ ಟಿಕೆಟ್ ಅಲ್ಲಿ, ನಾವಿಬ್ರು ಹೋಗಿ ಬರ್ತೀವಿ ಅಲ್ವೇನೆ? ರೀ, ಬೆಳಗ್ಗೆ ತಿಂದಿದ್ ಜಾಸ್ತಿ ಆಯ್ತಾ? ರೂಮ್ ಅಲ್ಲಿ ಆಗಿರ್ತಾನ, ಪಬ್ಲಿಕ್ ಅಲ್ಲಿ ಹೇಳ್ಬೇಡ್ವೆ, ಮರ್ಯಾದೆ ಹೋಗುತ್ತೆ. ತ್ರಿಶೂಲ್, ಸುಮ್ಮನೆ ಹಠ ಮಾಡಬೇಡ. ಶಿವಾನಿನ್ ಕರ್ಕೊಂಡು ಒಂದೆರಡು ದಿವಸ ಹೋಗ್ಬಾ. ತ್ರಿಶೂಲ್ನ ನಾಗಬನ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡೋದಕ್ಕೆ ಇದೇ ಸರಿಯಾದ ಸಮಯ. ನಾವಿಬ್ರು ಹೊರಗಡೆ ಹೋಗೋದೇ ಸರಿ. ಬ್ರೋ, ಪ್ಲೇಸ್ ಅಷ್ಟೇ ಡಿಸೈಡ್ ಮಾಡೋದು ನಿಮ್ ಕೆಲ್ಸ, ಮಿಕ್ಕಿದೆಲ್ಲ ಡ್ಯಾಡ್ ಅರೇಂಜ್ ಮಾಡಿದ್ದಾರೆ. ಅಲ್ಲಪ್ಪ, ಏನೋ ನೀನು ಚಿಕ್ಕ ಹುಡುಗರ ತರ ಆಡ್ತಾ ಇದೆಯಲ್ಲ. ಚಾನ್ಸ್ ಸಿಕ್ಕಿದೆ, ಹೋಗ್ತಾ ಇರ್ಬೇಕು. ಅದನ್ನ ಬಿಟ್ಟು ಮೀನಾಮೇಷ ಎಣಿಸ್ತಾ ಇದೆಯಲ್ಲಪ್ಪ. ಅಜ್ಜಿ, ಅಪ್ಪ ಇವಾಗ ತಾನೇ ಬಂದಿದ್ದಾರೆ. ನಾನು ಅಪ್ಪನ ಜೊತೆ ಇರ್ಬೇಕು ಅಂದ್ರೆ ಎಲ್ಲ ಸರಿ ಆಚೆ ಕಳಿಸ್ತಾ ಇದೀರಲ್ಲ. ನನಗೇನು ಆಗಲ್ಲ ಕಣ, ನೀನು ಹೋಗ್ಬಾ. ಅಪ್ಪ ನಿಜವಾಗ್ಲೂ ನನಗೆ ನಿಮ್ ಜೊತೆ ಇರೋದಕ್ಕೇನೆ ಖುಷಿ. ಸೊ ನಾನು ಖುಷಿಯಾಗಿರೋದು ನಿನಗೆ ಬೇಡ ಅಂದ್ರೆ, ನನ್ನ ಮಗನ ಸಂಸಾರ ಚೆನ್ನಾಗಿ ಆಗ್ತಿದೆ, ಅದನ್ನ ನೋಡ್ಕೊಂಡು ನಾನು ಖುಷಿಯಾಗಿರೋದು ಬೇಡವಾ ಅಂತ. ಅಪ್ಪ ಇನ್ಯಾವಾಗಾದ್ರೂ ಹೋಗ್ತೀವಪ್ಪ. ತ್ರಿಶೂಲ್, ಶಿವಾನಿಗೆ ಹೋಗ್ಬೇಕು ಅಂತ ಆಸೆ ಇರಲ್ವಾ? ನೀನ್ ಬೇಡ ಅಂದು ಅವಳಗ್ ಬೇಜಾರ್ ಮಾಡ್ಬೇಡ. ಅಯ್ಯಯ್ಯೋ, ಹಂಗೆಲ್ಲ ಏನಿಲ್ಲ, ಅವಳಿಗೂ ಮನೇಲಿರೋದೇ ಇಷ್ಟ. ಹೌದೇನಮ್ಮ ಶಿವಾನಿ? ಹಾಗೇನಿಲ್ಲ ಅಜ್ಜಿ. ಅಂಕಲ್ ಮತ್ತೆ ನೀವೆಲ್ಲ ಅಷ್ಟೊಂದು ಹೇಳ್ತಾ ಇದ್ದೀರಾ ಅಂದಮೇಲೆ ನಾವಿಬ್ರು ಹೋಗಿ ಬರ್ತೀವಿ. ಎಲ್ಲ ಇವಳ
ನಿಜವಾಗ್ಲೂ ಶಿವಾನಿ ಮಾತಾಡ್ತಿರೋದು. ಸರಿ ಹೋಗಕ್ ರೆಡಿ ಮಾಡ್ಕೊಳ್ಳಿ. ಅಯ್ಯ ನನ್ನನ್ನೇನು ಕೇಳಲಿಲ್ಲ, ನಾನು ಬೇಡ ಅಂದೆ. ಹೆಂಡತಿ ಹೂ ಅಂದ್ಮೇಲೆ ಗಂಡನ ಮಾತಿಗೆ ಬೆಲೆ ಇಲ್ಲ. ನನ್ನ ಮಾತಿಗೆ ಇದೇನಪ್ಪ ಸಂಸಾರ ಅಂದ್ರೆ? ನಾವು ತಾಳಿ ಕಟ್ಟೋದು ಹೆಂಡತಿ ಕುತ್ತಿಗೆಗೇನೆ, ಆದ್ರೆ ಮೂಗ್ದಾರ ಬೀಳೋದು ಗಂಡಸಿಗೆ. ತಾಳಿ ಕಾಣಿಸುತ್ತೆ, ಆದ್ರೆ ಮೂಗ್ದಾರ ಕಾಣಿಸಲ್ಲ ಅಷ್ಟೇ. ಸರಿ ಸರಿ, ನಾಳೆ ಹೋಗ್ಬೇಕಲ್ಲ, ಹೋಗಿ ರೆಡಿಯಾಗಿ ಹೋಗಿ.